ನಮ್ಮಲ್ಲಿ ಇವಾಗ ಜಡ್ಜಸ್ ಬಂದು ಬೆಳಗ್ಗೆ ನಿಮ್ಮದು ಪರ್ಫಾಮೆನ್ಸ್ ಎಲ್ಲ ನೋಡಿ ಜಡ್ಜ್ ಮಾಡಿ ಯಾರು ಫಸ್ಟ್ ಸೆಕೆಂಡು ಥರ್ಡು ಎಲ್ಲನೂ ಇವಾಗ ಅದನ್ನೊಂದು ಫೈನಲೈಸ್ ಆಗೋಗಿದೆ ನಮ್ಮಲ್ಲಿ. ಸೊ ಇದು ನೆಕ್ಸ್ಟ್ ಏನಂತಂದರೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ, ಅವ್ರನ್ನೆಲ್ಲ ವೆಲ್ಕಮ್ ಮಾಡೋಣ. ಅದಾದ ನಂತರ ಯಾರು ಬಂದಿದ್ದಾರೆ ಅಂತ ಫಸ್ಟ್ ನೋಡಿ, ಅದಾದ ನಂತರ ಅವ್ರ ಕೈಲಿ ನಿಮಗೆ ಪ್ರೈಸ್ ಅನೌನ್ಸ್ಮೆಂಟ್ನ ಮಾಡ್ತೀವಿ. ಓಕೆನಾ? ಸೊ ನೀವು ಹೇಳಿದಾಗ ನೀವೇನು ಮಾಡಬೇಕು? ಸೈಲೆಂಟಾಗಿ ಕುತ್ಕೋಬೇಕು. ಆಯಿತಾ? ಗುಡ್ ಆಫ್ಟರ್ನೂನ್ ಎವ್ರಿವನ್. ಗುಡ್ ಆಫ್ಟರ್ನೂನ್. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಎಲ್ಲ ಅತಿಥಿ ಮಾನ್ಯರನ್ನು ಶ್ರೀಮತಿ ಪೂಜಿತಾ ಹಾಗೂ ಅಜಯ್ ಕುಮಾರ್ ಹಿರೇಮಠರವರು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೀಪ ಜ್ಞಾನದ ಸಂಕೇತ, ದೀಪ ಪ್ರಗತಿಯ ಸಂಕೇತ. ದೀಪವನ್ನು ಪ್ರಜ್ವಲಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಶುಭಾರಂಭ ಮಾಡಬೇಕೆಂದು ನಮ್ಮ ಅತಿಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮದ ರೂವಾರಿ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಅಜಯ್ ಕುಮಾರ್ ಹಿರೇಮಠರವರಿಗೆ ಕಿಡಿಯಾಕ್ ವೆಂಚರ್ಸ್ ಕಡೆಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಿಡಿಯಾಕ್ ವೆಂಚರ್ಸ್ನ ಫೌಂಡರ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಮತಿ ಪೂಜಿತಾ MR ಇವರಿಗೂ ಸಹ ಮನಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಆಗಮಿಸಿರುವಂತಹ ಖ್ಯಾತ ಜವಳಿ ಉದ್ಯಮಿ ಹಾಗೂ ಸಾಮಾಜಿಕ ಕಳಕಳಿಯುಳ್ಳಂತಹ BC ಚಂದ್ರಶೇಖರ್ ಸರ್, BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ದಾವಣಗೆರೆ ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಫ್ ಆನರ್ ಆಗಿ ಬಂದಿರುವಂತಹ ಡಾಕ್ಟರ್ ಪುಷ್ಪಲತಾ ಮೇಡಮ್ ಇವರು KES ಬ್ಲಾಕ್ ಎಜುಕೇಷನ್ ಆಫೀಸರ್, ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ದಾವಣಗೆರೆ ಸೌತ್ ರೇಂಜ್ ಇವರಿಗೂ ಕೂಡ ಕಿಡಿಯಾಕ್ ವೆಂಚರ್ಸ್ ಕಡೆಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಇವತ್ತಿನ ಇನ್ನೊಂದು ನಮ್ಮ ಗೆಸ್ಟ್ ಆಫ್ ಆನರ್ ಆಗಿ ಆಗಮಿಸಿರುವಂತಹ ರವಿ ರೇವಣ್ಕರ್ MGS ಜ್ಯುವೆಲರ್ಸ್ ದಾವಣಗೆರೆ ಇವರಿಗೂ ಸಹ ನಮ್ಮ ಕಿಡಿಯಾಕ್ ವೆಂಚರ್ಸ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಅನೇಕ ಊರುಗಳಿಂದ ಆಗಮಿಸಿರುವಂತಹ ಗುರು ವೃಂದದವರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈಗ ನಮ್ಮ ಕಿಡಿಯಾಕ್ ವೆಂಚರ್ಸ್ ಹೇಗೆ ನಡೆದು ಬಂತು, ಅದರ ಉದ್ದೇಶಗಳೇನು ಅಂತ ಹೇಳಿಬಿಟ್ಟು ನಮ್ಮ ಶ್ರೀಯುತ ಅಜಯ್ ಕುಮಾರ್ ಹಿರೇಮಠರವರು ತಿಳಿಸಿಕೊಡಲಿದ್ದಾರೆ. ಓಕೆ, ಕಿಡಿಯಾಕ್ ವೆಂಚರ್ಸ್ ಆಯೋಜಿಸಿರುವ ಇಂಟರ್ ಸ್ಕೂಲ್ ಅಬ್ಯಾಕಸ್ ಕಾಂಪಿಟೇಷನ್ಗೆ ಆಗಮಿಸಿರುವ ಎಲ್ಲ ನನ್ನ ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು ಮತ್ತು ಶಿಕ್ಷಕ ವೃಂದಕ್ಕೂ ನನ್ನ ನಮಸ್ಕಾರಗಳು ಹಾಗೂ ಎಲ್ಲ ಮಕ್ಕಳಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ನೀವೆಲ್ಲ ಬೆಳಗ್ಗೆಯಿಂದ ತುಂಬ ಪೇಷನ್ಸ್ ಆಗಿ ಕುಳಿತು
ಈ ಒಂದು ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ್ದೀರಾ. ಅದಕ್ಕೋಸ್ಕರ ಒನ್ಸ್ ಅಗೇನ್ ಕಿಡಿಯಾಕ್ ವೆಂಚರ್ಸ್ ವತಿಯಿಂದ ನಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೂ ಇದು ನಮ್ಮ ಕಂಪನಿಯ ವತಿಯಿಂದ ಫಸ್ಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ನಮ್ಮ ಫ್ಯಾಮಿಲಿ ಕಡೆಯಿಂದ ನಾವೆಲ್ಲ ಬಂಧು ಮಿತ್ರರನ್ನು ಕರೆದಿದ್ದೇವೆ. ಅವರೆಲ್ಲರಿಗೂ ನಮ್ಮ ಧನ್ಯವಾದಗಳು. ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ BS ಚಂದ್ರಶೇಖರ್ ಸರ್, ಇಂಡಸ್ಟ್ರಿಯಲಿಸ್ಟ್, BS ಚನ್ನಬಸಪ್ಪ ಆ್ಯಂಡ್ ಸನ್ಸ್, ದಾವಣಗೆರೆ ಸರ್, ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಟೈಮ್ ಮಾಡಿಕೊಂಡು ಆಗಮಿಸಿ ಅದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಗೌರವಾನ್ವಿತ ಅತಿಥಿಗಳಾದ ಡಾಕ್ಟರ್ ಪುಷ್ಪಲತಾ ಮೇಡಮ್, KS ಬ್ಲಾಕ್ ಎಜುಕೇಷನ್ ಆಫೀಸರ್, ದಾವಣಗೆರೆ ಸೌತ್ ಮೇಡಮ್, ತಮಗೂ ಅಭಿನಂದನೆಗಳು. ಹಾಗೂ ನಮ್ಮ ಆತ್ಮೀಯರಾದ ರವಿ ರೇವಣ್ಕರ್, ನ್ಯೂ MGS ಜ್ಯುವೆಲರಿ, ದಾವಣಗೆರೆ, ತಮಗೂ ಧನ್ಯವಾದಗಳು. ಓಕೆ, ಈಗ ಆಲ್ರೆಡಿ ನಾವು ಬೆಳಗ್ಗೆಯಿಂದ ಸುಮಾರು ಸ್ಕೆಡ್ಯೂಲಲ್ಲಿ ಡಿಲೇ ಆಗಿಬಿಟ್ಟಿದೆ. ನೀವೆಲ್ಲ ಪ್ರೈಸ್ ತೊಗೊಳ್ಳೋಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀರಿ. ಹಾಗೂ ತಮ್ಮೆಲ್ಲರ ಮನೆಗಳಿಗೂ ಹೋಗಬೇಕು. ಇವತ್ತು ಸ್ಯಾಟರ್ಡೆ. ಸೊ ನಾನು ಜಾಸ್ತಿ ಹೊತ್ತು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಆದರೂ ಸಿಚುವೇಶನ್ ನೋಡಿಕೊಂಡು ಇವಾಗ ಅಷ್ಟೊಂದು ಮಾತಾಡೋದಿಲ್ಲ. ಓಕೆ, ಸೊ ಕಿಡಿಯಾಕ್ ವೆಂಚರ್ ಜರ್ನಿ ಸ್ಟಾರ್ಟ್ ಆಗಿದ್ದು 2017. ಇಟ್ ವಾಸ್ ಜಸ್ಟ್ ಆ್ಯನ್ ಐಡಿಯಾ, ಏನು ಮಾಡಬಹುದು, ಹೇಗೆ ಮಾಡಬಹುದು ಅಂತ. ಫಸ್ಟು ನಮ್ಮ ತಲೆಗೆ ಬಂದಿದ್ದು ಇನ್ನೊಂದು, ನಾವು ಅರ್ಬನ್ ನಕ್ಸಲ್ ಥರ ದೊಡ್ಡ ಊರಿನಲ್ಲಿ ಸಂಸ್ಥೆ ಕಟ್ಟಿ ಮತ್ತು ದೊಡ್ಡ ಕಾಂಪಿಟೇಷನ್ ಇದರಲ್ಲಿ ಸೇಲ್ ಥ್ರೂ ಮಾಡೋಕ್ಕಿಂತ ಲೆಟ್ಸ್ ಫೋಕಸ್ ಆನ್ Tier 2 ಆ್ಯಂಡ್ Tier 3 ಸಿಟೀಸ್. ಆಮೇಲೆ ಮತ್ತು ರೂರಲ್ ಪ್ಲೇಸಸ್ ನಮ್ಮ ಆದ್ಯತೆ ಆಗಿತ್ತು. ಸೊ 2018ರಲ್ಲಿ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದು ಹರಿಹರದಿಂದ. ಹರಿಹರಲ್ಲಿ ಲಿಟಲ್ ಏಂಜಲ್ಸ್ ಶಾಲೆ ನಮಗೆ ಪ್ರಥಮವಾಗಿ ಅವಕಾಶವನ್ನು ಕೊಡ್ತು. ಆ ಟೈಮಲ್ಲಿ ನಮಗೆ ಅವರು ಸ್ಟ್ರೆಂತ್ ಇದ್ದಿದ್ದು ಅರೌಂಡ್ 20. ಸೊ ಪೂಜಿತ್ ಅವರು ಹೇಳಿದರು, ಈ ಥರ ಶಾಲೆ ಅಗ್ರಿ ಆಗಿದೆ, ಬರೀ 20 ಸ್ಟ್ರೆಂತ್ ಇದೆ, ಶುರು ಮಾಡಿಬಿಡೋಣ ಅಂತ. ಹಾಗೆ ಶುರುವಾಗಿದ್ದ ನಮ್ಮ ಸಂಸ್ಥೆ ಇವತ್ತು 2018ನಲ್ಲಿ ಒಟ್ಟಾಗಿ 330 ನಂಬರ್ಸ್ನ ಮುಗಿಸಿದ್ವಿ. ಹಾಗೆ 2019ನಲ್ಲೂ ಒಳ್ಳೆ ಪ್ರೋಗ್ರೆಸ್ ಆಗಿ ವಿ ವರ್ ಅರೌಂಡ್ 700. ಬಟ್ 2019 ನಂತರ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ. ಬಟ್ ಗಾಡ್ ಹ್ಯಾಸ್ ಡಿಫ್ರೆಂಟ್ ಪ್ಲ್ಯಾನ್. He launched COVID. Then we all stuck up. ಮತ್ತು 2 ವರ್ಷ ಯಾರಿಗೂ ಮುಂದುವರಿಯೋಕ್ಕಾಗಲಿಲ್ಲ. ಮತ್ತು 2022ಇಂದ ಮತ್ತೆ ಹೊಸ ಯೋಜನೆಗಳು, ಹೊಸ ಆಯಾಮಗಳೊಂದಿಗೆ ಮತ್ತು ಹೊಸ ಹುಮ್ಮಸ್ಸಿನೊಂದಿಗೆ ನಾವು ಈ ಪ್ರೋಗ್ರೆಸ್ಸನ್ನು ಮುಂದುವರಿಸಿದ್ವಿ. 2018ನಲ್ಲಿ ಲಿಟಲ್ ಏಂಜಲ್, NMK, ಆಮೇಲೆ ವಿದ್ಯಾನಿಕೇತನ್ ಖಾನಾವಸಹಳ್ಳಿ, ಈ ಸ್ಕೂಲ್ಗಳು ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ವು. ಅದರೊಟ್ಟಿಗೆ ಈಗ ಶ್ರೀ ಚೈತನ್ಯ ಸರ್ವೋದಯ ಮೊಣಕಾಲ್ಮೂರು ಮತ್ತು ಗುರುಕುಲ ತುರ್ಚಘಟ್ಟ ಮತ್ತು ಜ್ಞಾನಭಾರತಿ ಕೂಡ್ಲಿಗಿ, ಫೋನಿಕ್ಸ್ ಶಿಗ್ಗಾಂವ್, ಇದೆಲ್ಲ ಸಂಸ್ಥೆಗಳೊಂದಿಗೆ ನಾವು ಒಟ್ಟಾರೆಯಾಗಿ ಅಬಾಕಸ್ ಕೋಚಿಂಗ್ ಮತ್ತು ಮೆಂಟಲ್ ಮ್ಯಾಥ್ಸ್ ಈ ತರಬೇತಿಯನ್ನು ನಡೆಸ್ತಾ ಇದ್ದೇವೆ. ಈಗ ಪ್ರೆಸೆಂಟ್ 2024ಅಲ್ಲಿ ವಿ ರೌಂಡೆಡ್ ಅಪ್ ಟು ಅರೌಂಡ್ 2000 ಸ್ಟೂಡೆಂಟ್ಸ್ಗೆ ಸಕ್ಸಸ್ಫುಲ್ಲಿ ನಾವು ಟ್ರೈನಿಂಗನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ, ಶುಭ ಹಾರೈಕೆ ಇದೇ ಥರ ಮುಂದುವರೆದರೆ 2030 ಅಷ್ಟೊತ್ತಿಗೆ ಅರೌಂಡ್ 10,000 ಸ್ಟೂಡೆಂಟ್ಸ್ಗೆ ಕಿಡಿಯಾಕ್ ವೆಂಚರ್ಸ್ ವತಿಯಿಂದ ಸಕ್ಸಸ್ಫುಲ್ಲಾಗಿ ಅಬ್ಯಾಕಸ್ ಶಿಕ್ಷಣವನ್ನು ಕೊಡೋದು ನಮ್ಮ ಹಂಬಲ. ಅದರೊಟ್ಟಿಗೆ ಇನ್ನೊಂದು ಫ್ಯೂಚರ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ನಾವು ಇನ್ನು ನೆಕ್ಸ್ಟ್ ಕಪಲ್ ಆಫ್ ಇಯರ್ಸ್, ಅಂದರೆ ನೆಕ್ಸ್ಟ್ 2-3 ಇಯರ್ಸಲ್ಲಿ ಸರ್ಟನ್ ಗೌರ್ಮೆಂಟ್ ಸ್ಕೂಲ್ಸ್ನ ವೇರ್ ಅಂಡರ್ ಪ್ರಿವಿಲೇಜ್ಡ್ ಸ್ಟೂಡೆಂಟ್ಸ್ ಇರ್ತಾರೆ, ಅದನ್ನು ಅಂಡರ್ಟೇಕ್ ಮಾಡಿ ಅವರಿಗೂ ಅಬಾಕಸ್ ಶಿಕ್ಷಣವನ್ನು ಕೊಡೋಣ ಅಂತ ಪೂಜಿತಾ ಮೇಡಮ್ ಡಿಸೈಡ್ ಮಾಡಿದ್ದಾರೆ.
ಅದಕ್ಕೋಸ್ಕರ ಆ ನಿಟ್ಟಿನಲ್ಲೂ ವರ್ಕ್ ಮಾಡೋಣ ಅಂತ ನಮ್ಮ ಆಶಯ ಇದೆ. ಸೊ ಇಲ್ಲಿಯವರೆಗೆ ಪೇಷನ್ಸ್ ಆಗಿ ಪಾರ್ಟಿಸಿಪೇಟ್ ಮಾಡಿದ ಎಲ್ಲ ನನ್ನ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಆಮೇಲೆ ಎಲ್ಲರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಈ ಒಂದು ಕಿಡಿಯಾಕ್ ವೆಂಚರ್ಸ್ನ ಹೇಗೆ ಅವರು ಮುಂದೆ ತಗೊಂಡು ಬಂದರು ಅಂತ ತಮ್ಮೆಲ್ರಿಗೂ ಇವಾಗ ಅರ್ಥ ಆಗಿದೆ ಅನ್ಕೋತೀನಿ. ಹಾಗೆ ಅವ್ರು ಮುಂದೆ ಯಾವ್ಯಾವ ಥರ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟು ಅವ್ರಿಗೆ ಸದಾ ಇರಲಿ ಅಂತ ಹಾರೈಸೋಣ. ಇವತ್ತಿನ ನಮ್ಮ ಚೀಫ್ ಗೆಸ್ಟ್ ಆದಂತಹ BC ಚಂದ್ರಶೇಖರ್ ಸರ್ ಇವರು ಈ ವೇದಿಕೆಯನ್ನು ಉದ್ದೇಶಿಸಿ 4 ಹಿತನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಅತಿಥಿಗಳಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಮಕ್ಕಳಿಗೆ ಹಾಗೆ ಅವರಿಗೆ ಸಂಬಂಧಪಟ್ಟ ಪೋಷಕರು ಮತ್ತು ಶಿಕ್ಷಕರು ಬಹುಶಃ ಅವರೆಲ್ಲ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ನನ್ನನ್ನು ಈ ವೇದಿಕೆಗೆ ಅತಿಥಿಯಾಗಿ ಆಹ್ವಾನಿಸಿ ಒಂದು ಗೌರವಿಸಿದ್ದಕ್ಕಾಗಿ ಮೊದಲನಾಗಿ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಬಹುಶಃ ಈ ಕಾರ್ಯಕ್ರಮದ ಬಗ್ಗೆ ನನಗೆ ಅಷ್ಟೊಂದು ವಿವರಣೆ ಗೊತ್ತಿಲ್ಲ. ಯಾಕೆಂದರೆ ಏನೇ ಒಂದು ವಿಷಯ ಮಾತಾಡಬೇಕಾದ್ರೂ ಅದ್ರ ಬಗ್ಗೆ ಬೇಸಿಕಲಿ ಸ್ವಲ್ಪ ಗೊತ್ತಿರಬೇಕಾದ್ರೆ ಇದು ಒಂದು ಎಜುಕೇಷನಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಹಾಗೂ ಒಂದು ಮ್ಯಾಥಮೆಟಿಕ್ಸ್ನ ವಿಭಿನ್ನ ರೀತಿಯಲ್ಲಿ ಹೇಳ್ಕೊಡುವ ಒಂದು ಕಲೆ ಹಾಗೂ ಇದು ಬೇಸಿಕಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಇವಾಗಿನ ಒಂದು ಜನ್ರೇಷನ್ ಇವತ್ತಿನಲ್ಲಿ ಕ್ಯಾಲ್ಕುಲೇಟ್ರು, ಕಂಪ್ಯೂಟ್ರು ಇವೆಲ್ಲ ನಮ್ಮ ಜೊತೆಗಿರೋದರಿಂದ ಬಹುಶಃ ಫಿಸಿಕಲಿ ಅಥವಾ ಮೆಂಟಲಿ ಯಾವುದರ ಸಹಾಯ ಇಲ್ಲದೇ ಒಂದು ಮ್ಯಾಥಮೆಟಿಕ್ಸನ್ನು ಮಾಡುವಂಥ ಒಂದು ಕಲೆ ಅಂತ ಮಾತ್ರ ನನಗೆ ಕೇಳಿದ್ದೆ. ಅದನ್ನು ನಾನು ನೋಡಿಲ್ಲ ಇದುವರೆಗೂ. ಹಾಗೆ ಇದನ್ನು ಹೇಗೆ ನೀವು ಮಾಡ್ತೀರಾ, ಇದನ್ನು ಹೇಗೆ ಕಾರ್ಯರೂಪಕ್ಕಿರುತ್ತೆ, ಫಿಸಿಕಲಿ ಆಗಿರುತ್ತೆ ಅನ್ನೋದ್ರ ಬಗ್ಗೆನೂ ಯಾವುದೇ ಒಂದು ಅಷ್ಟೊಂದು ಮಾಹಿತಿ ಇಲ್ಲ. ಕಾರಣ ಏನಂದರೆ ನಾವು ನಮ್ಮ ಬಿಸ್ನೆಸ್ ಅಂತ ಆಗಲಿ ಬೇರೆ ಯಾವುದಕ್ಕೆ ಆಗಲಿ ಒಂದು ಮ್ಯಾಥಮೆಟಿಕ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಅಂದರೆ ಲೆಕ್ಕ ಹಾಕೋದು ಅದು ಸ್ವತಃ ನಮ್ಮ ಒಂದು ಸಿಸ್ಟಮ್ಮು ಅಥವಾ ಯಾವುದೋ ಒಂದು ಕಲೆ ಮುಖಾಂತರ ಒಂದು ವಿಭಿನ್ನ ರೀತಿಯಲ್ಲಿ ಕಲಿತು ಅವು ಯಾವ ಸಹಾಯ ಇಲ್ಲದೆ ಮಾಡಬಹುದಾದಂಥ ಮ್ಯಾಥಮೆಟಿಕ್ಸ್ ಅಥವಾ ಗಣಿತ ಅಂತ ನಾನು ಕೇಳಲ್ಪಟ್ಟಿದ್ದೆ. ಅದರಿಂದ ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಇಲ್ಲೆಲ್ಲ ಪ್ರೈಸ್ ವಿನ್ನರ್ಸ್ ಇದ್ದೀರಾ ಅಂದ್ರೆ ಅರ್ಥ ಇದರಲ್ಲೆಲ್ಲ ನೀವು ಪರಿಣಿತರಾಗಿ ತೇರ್ಗಡೆಯಾಗಿ ಬಹುಮಾನ ಪಡೆದಿದ್ದೀರಾ. ನಿಮ್ಮೆಲ್ಲರಿಗೂ ಮಕ್ಕಳಿಗೆ ಯಾಕೆಂದರೆ ಬೇಸಿಕಲಿ ಇದೊಂದು ನಾಲೆಡ್ಜ್ ಇದ್ದರೆ ಮಿಕ್ಕಿದ ಯಾವುದೇ ಒಂದು ಸಹಾಯದಿಂದ ನಾವು ಯಾವ ಸ್ಥಾನಕ್ಕೂ ಬೇಕಾದ್ರೆ ಹೋಗ್ಬೋದು. ಎಷ್ಟೇ ನಾವು ಬಿಸ್ನೆಸ್ಸಲ್ಲಿ ಯಾವುದರಲ್ಲೇ ಆಗಲಿ ಲೆಕ್ಕ ಹಾಕದೆ ಅಥವಾ ಕ್ಯಾಲ್ಕುಲೇಷನ್ ಇಲ್ಲದೆ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈಗ ನಿಮ್ಮ ಸಾಧನೆ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ದಾರಿಯಾಗಲಿ ಅಂತ ಆಶಿಸ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ನಿಮ್ಮೆಲ್ಲರಿಗೂ ಮತ್ತು ಈ ಒಂದು ಸ್ಕೂಲಿನ ಆಡಳಿತ ವರ್ಗ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈಗ ನೀವೆಲ್ಲ ಏನು ಕಲಿತಾ ಇದ್ದೀರಾ, ಮೆಂಟಲ್ ಮ್ಯಾಥ್ಸ್ ಇರಲಿ ಹಾಗೆ ಅಬ್ಯಾಕಸ್ ಇರಲಿ, ಇದು ನಿಮಗೆ ಮುಂದಿನ ಜೀವನದಲ್ಲಿ ಯಾವ ಥರ ನಿಮಗೆ ಅದರ ಪರಿಣಾಮ ಬೀಳುತ್ತೆ ಅನ್ನೋದನ್ನು ಬಹಳ ಸಹಜವಾಗಿ ತಿಳಿಸ್ಕೊಟ್ಟಂತಹ ಚಂದ್ರಶೇಖರ್ ಸರ್ಗೆ ಧನ್ಯವಾದಗಳು. ಹಾಗೆ ಇವತ್ತಿನ ನಮ್ಮ ಗೆಸ್ಟ್ ಆಫ್ ಆನರ್ ಆಗಿರುವಂತಹ ಡಾಕ್ಟರ್ ಪುಷ್ಪಲತಾ ಮೇಡಮ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 4 ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಮೊದಲನೇದಾಗಿ ಒಂದು ಅರ್ಥಗರ್ಭಿತ ಕಾರ್ಯಕ್ರಮವನ್ನು ರೂಪಿಸಿ ಅಬಾಕಸ್ ತರಬೇತಿಯನ್ನು ನೀಡಿ ಪರಿಶೀಲನೆಗೆ ಬೆಳಗ್ಗೆಯಿಂದ ಆ್ಯಕ್ಟಿವಿಟಿಯನ್ನು ತೆಗೆದುಕೊಂಡು ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರೋ ಪ್ರತ್ಯಕ್ಷ ಪರೋಕ್ಷ ಕಾರಣರಾಗಿರೋ ಎಲ್ಲರಿಗೂ ಕೂಡ
ಹಾಜರಾತಿಯನ್ನು ಹೊಂದಿರುವಂತಹ ಮಕ್ಕಳಿಗೆ ಅಭಿನಂದನೆಗಳನ್ನು ಹೇಳೋದ್ರ ಮೂಲಕ 2 ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಿಡಿಯಾಕ್ ವೆಂಚರೀಸ್ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ ಈ ಹಿನ್ನೆಲೆಯಲ್ಲಿ ಅಂತ ನಾನು ಭಾವಿಸ್ತೇನೆ. ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರುವಂತಹ ಅಜಯ್ ಸರ್ನವರೇ, ಬಹಳ ಮುಖ್ಯವಾಗಿ ಹೆಚ್ಚಿನ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಉಪಸ್ಥಿತರಿರುವಂತಹ ಚೀಫ್ ಗೆಸ್ಟ್ ಆಗಿ ಆಗಮಿಸಿರುವಂತಹ BS ಚಂದ್ರಶೇಖರ್ ಸರ್ನವರೇ, ಹಾಗೂ ಕೆಲಸಗಳ ಒತ್ತಡದಲ್ಲಿ ಸ್ನೇಹದ ಕರೆಗೆ ಓಗೊಟ್ಟು ಆಗಮಿಸಿರುವಂತಹ ರವಿ ಸರ್ನವರೇ, ಈ ಅಬಾಕಸ್ ಯಾಕೆ ಬೇಕು ಮಕ್ಕಳಿಗೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದರ ಪರಿಚಯವನ್ನು ಎಜುಕೇಷನ್ ಫೀಲ್ಡಿಗೆ ಪುಟ್ಟ ಮಕ್ಕಳಿಗೆ ಮಾಡಿಕೊಡುವಂತಹ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಪೂಜಿತಾ ಆ್ಯಂಡ್ ಹರ್ ಸಿಸ್ಟರ್ ಉಪಸ್ಥಿತರಿದ್ದೀರ. ಆ ಹಿನ್ನೆಲೆಯಲ್ಲಿ ಅವರಿಗೆ ಸಪೋರ್ಟಿವ್ ಆಗಿ ಒಪ್ಕೊಂಡಿರುವಂತಹ ಶಾಲೆಗಳಿಂದ ಆಗಮಿಸಿರುವಂತಹ ಶಿಕ್ಷಕರಿದ್ದೀರ, ವಿದ್ಯಾರ್ಥಿಗಳಿದ್ದೀರ, ಕೆಲವೊಬ್ಬ ಪೋಷಕರು ಬಂದಿರಬಹುದು ಮತ್ತು ಇತರೆ ಉಪಸ್ಥಿತರೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ದಿನದ ಅತ್ಯಂತ ಅರ್ಥಗರ್ಭಿತ ಕಾರ್ಯಕ್ರಮದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಪರರಾಷ್ಟ್ರಗಳಲ್ಲಿ ಭಾರತಕ್ಕೆ ಒಂದು ಮಹತ್ವವಾದ ಸ್ಥಾನ ಇದೆ ಅಂತ ನಾವೆಲ್ಲರೂ ಕೇಳ್ಪಟ್ಟಿದ್ದೀವಿ. ಯಾಕಿದೆ ಅನ್ನೋದು ವಿಚಾರ ಮಾಡಬೇಕಾದ ವಿಚಾರ. ದೇಶ ವಿದೇಶಗಳಲ್ಲಿ ಭಾರತಕ್ಕೆ ಒಂದು ಮಹತ್ವವಾದ ಸ್ಥಾನ ಇದೆ. ಯಾಕಿದೆ? ಭಾರತದ ಮಣ್ಣಿನಲ್ಲಿ ಸಂಸ್ಕಾರ ಇದೆ, ಜ್ಞಾನಕ್ಕೆ ಒತ್ತು ನೀಡಲಾಗಿದೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮನೆ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು ಅಂತ ಕೇಳಿದ್ದೀವಿ. ಒಬ್ಬ ಜನಪದ ತಾಯಿ ಹೇಳ್ತಾಳೆ, ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಆಚಾರಕ್ಕೆ ಆಕೆಯ ಮಗ ಅರಸನಾಗಬೇಕಂತೆ, ನೀತಿಗೆ ಪ್ರಭುವಾಗಬೇಕಂತೆ, ಆತ ಮಾತಾಡಿದರೆ ಚೂಡಾಮಣಿಯಂತಿರಬೇಕಂತೆ. ಕೊನೆಯದಾಗಿ ಅಮ್ಮ ಹೇಳ್ತಾಳೆ, ಜ್ಯೋತಿಯೇ ಆಗು ನನ್ನ ಕಂದ. ಐ ಆಮ್ ಎಕ್ಸ್ಪೆಕ್ಟಿಂಗ್, ಪ್ಲೀಸ್ ಟ್ರೈ ಟು ದಿಸ್ ವರ್ಡ್ಸ್. ಆ ಅಮ್ಮ ಕೇಳಲಿಲ್ಲ, ನೀನು ನನ್ನ ಮನೆಗೆ ಜ್ಯೋತಿಯಾಗು ಅಂತ. ಆ ಅಮ್ಮ ಕೇಳಲಿಲ್ಲ, ನೀನು ನನ್ನ ಊರಿಗೆ ಜ್ಯೋತಿಯಾಗು, ನನ್ನ ತಾಲೂಕಿಗೆ ಜ್ಯೋತಿಯಾಗು, ನನ್ನ ಜಿಲ್ಲೆಗೆ ಜ್ಯೋತಿಯಾಗು, ನನ್ನ ರಾಜ್ಯಕ್ಕೆ ಜ್ಯೋತಿಯಾಗು ಅಂತ, ಅಥವಾ ನನ್ನ ದೇಶಕ್ಕೆ ಜ್ಯೋತಿಯಾಗು ಅಂತ. ಆಕೆ ಕೇಳಿದ್ಲು, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಆಕೆ ವಿದ್ಯಾವಂತೆನಾ ಅವಿದ್ಯಾವಂತೆನಾ ನನಗೆ ಗೊತ್ತಿಲ್ಲ. ಬಹಳ ದಿನಗಳಿಂದ ನನ್ನನ್ನು ಕಾಡ್ತಾ ಇರುವಂಥ ವಿಚಾರ ಅಂದರೆ, ಅಕ್ಷರಸ್ಥರಿರಲಿ ಅನಕ್ಷರಸ್ಥರಿರಲಿ, ನಮ್ಮ ಪೂರ್ವಜರು ಮಕ್ಕಳಲ್ಲಿ ಎಂತಹ ಸಂಸ್ಕಾರವನ್ನು ಕಟ್ಟಿಕೊಟ್ಟಿದ್ದಾರೆ. ಬರೀ ತನ್ನ ಮನೆಗೆ ಅನ್ನೋ ಮಿತಿಯನ್ನು ಮೀರಿ ಇಡೀ ವಿಶ್ವಕ್ಕೆ ತನ್ನ ಮಗುವಿನ ಜ್ಞಾನ ವ್ಯಕ್ತಿತ್ವ ಬೆಳಿಬೇಕು ಅಂತ ಇಚ್ಛೆ ಪಟ್ರಲ್ಲ, ಆ ನಮ್ಮ ಪೂರ್ವಜರ ಭಾರತದ ಸಂಸ್ಕೃತಿಗೆ ಸಂಸ್ಕಾರಕ್ಕೆ ನಾವೊಂದು ಚಪ್ಪಾಳೆ ಕೊಡಬಾರ್ದ? ಥ್ಯಾಂಕ್ ಯು. ನಮಗೆಲ್ಲ ಗೊತ್ತು, ಶಾಲೆಗಳಲ್ಲಿ ನಾವು ಕೇಳಿರ್ತೀವಿ, ಟೀಚರ್ಸ್ಗಳಿಂದ ಕೇಳಿರ್ತೀವಿ, ಹೊರಗಿನಿಂದ ಅರ್ಥ ಮಾಡ್ಕೊಂಡಿರ್ತೀವಿ, ಕಥೆಗಳ ಮೂಲಕ ಕೇಳಿರ್ತೀವಿ. ಹಿಂದಿನ ಕಾಲದಲ್ಲಿ ಎಷ್ಟೇ ವೈಭವದ ಸಾಮ್ರಾಟರಾಗಿದ್ದರು, ರಾಜ್ಯ ಮಹಾರಾಜರೇ ಆಗಿದ್ದರೂ ಕೂಡ ವಿದ್ಯಾಭ್ಯಾಸಕ್ಕೋಸ್ಕರ, ಅರ್ಥಾತ್ ಜ್ಞಾನದ ಅರ್ಜನೆಗೋಸ್ಕರ ಮಹಾರಾಜರು ಕೂಡ ತಮ್ಮ ಮಕ್ಕಳನ್ನು ಗುರುಕುಲಕ್ಕೆ, ಕಾಡು ಮೇಡಿಗೆ ಕಳಿಸ್ತಾ ಇದ್ರಂತೆ. ಎಷ್ಟೊಂದು ವೈಭವದ ಸೌಲಭ್ಯವಿದ್ರೂ ಕೂಡ ಜ್ಞಾನಕ್ಕೋಸ್ಕರ ಮಕ್ಕಳನ್ನು ಕಾಡಿಗೆ ಕೂಡ ಕಳಿಸ್ತಾ ಇದ್ರು ಅಂದರೆ, ವಿದ್ಯಾಭ್ಯಾಸಕ್ಕೆ ನಮ್ಮ ಭಾರತದ ಪರಂಪರೆಯಲ್ಲಿ ಎಂತಹ ಒಂದು ಗಟ್ಟಿಯಾದ ನೆಲೆಗಟ್ಟನ್ನು ನಮ್ಮ ಪೂರ್ವಜರು ಕಂಡುಕೊಂಡಿದ್ರು ಅನ್ನೋದನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ?
ಮರಿಬಾರ್ದಲ್ವಾ? ಅಂದರೆ ನನ್ನ ಪ್ರಶ್ನೆ ಇಷ್ಟೇ, ಕಲಿಕೆ ಕೇವಲ ಮಾರ್ಕ್ಸ್ ಓರಿಯೆಂಟೆಡ್ ಆಗಿ, ಪಾಸ್ ಓರಿಯೆಂಟೆಡ್ ಆಗಿ, ಅರ್ಥಾತ್ ಅಂಕಗಳಿಗೆ ಮತ್ತು ಪಾಸ್ ಅಂತ ಅನ್ನಿಸ್ಕೊಳ್ಳೋಕ್ಕೆ ಮಾತ್ರ ಇದ್ದರೆ ಸಾಕಾ, ಅಥವಾ ನಮ್ಮ ಇನ್ನರ್ ಪೊಟ್ಯಾನ್ಷಿಯಾಲಿಟಿಯನ್ನು, ಆಂತರಿಕ ಸಾಮರ್ಥ್ಯವನ್ನು ಹೊರಗೆ ತೆಗೆಯೋ ಅಂಥದ್ದಾಗಬೇಕಾ? ಮಾರ್ಕ್ಸ್ ಓರಿಯೆಂಟೆಡ್ ಆಗಿ ಜಸ್ಟ್ ಮಾರ್ಕ್ಸ್ನ ತಗೊಂಡು ವಿದ್ಯಾವಂತರು ಅನ್ನಿಸ್ಕೊಂಡು ಒಂದು ಉದ್ಯೋಗವನ್ನು ಗಳಿಸ್ಕೊಂಡ್ರೆ ಸಾಕಾ, ಅಥವಾ ಹುಟ್ಟಿದ ಭೂಮಿಗೆ ಸಾರ್ಥಕತೆಯನ್ನು ಕಟ್ಟಿಕೊಡೋ ಹಾಗೆ, ರಾಷ್ಟ್ರಕ್ಕೆ ಹೆಸರನ್ನು ತರೋ ಹಾಗೆ, ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳೋ ಹಾಗೆ ಇನ್ನರ್ ಪೊಟ್ಯಾನ್ಷಿಯಾಲಿಟಿಯನ್ನು, ಅಂತರ ಸಾಮರ್ಥ್ಯವನ್ನು ಗಟ್ಟಿ ಮಾಡುವಂತಹ ಗಟ್ಟಿ ಕಲಿಕೆಗೆ ನಾವು ಒತ್ತು ಕೊಡಬೇಕಾ? ಯಾವ ಕಲಿಕೆ ಬೇಕು? ಗಟ್ಟಿ ಕಲಿಕೆನಾ, ಪಾಸಿಂಗ್ ಕಲಿಕೆನಾ? ಎಸ್. ಬಹುಶಃ ನೀವು ಅಬಾಕಸ್ ಟ್ರೈನಿಂಗ್ನಲ್ಲಿ, ತರಬೇತಿಯಲ್ಲಿ, ಕಲಿಕೆಯಲ್ಲಿ ಈಗಾಗಲೇ ಬೆರೆತು ಹೋಗಿದ್ದೀರಾ ಅಂದಮೇಲೆ ನಿಮಗೆ ಗಟ್ಟಿ ಕಲಿಕೆ ಸಿಗ್ತಾ ಇದೆಯಾ? ಗಟ್ಟಿ ಕಲಿಕೆ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ನನಗೆ ಪೂಜಿತಾ ಅವರು ಕೆಲವೊಂದು ಮೆಸೇಜ್ನ ಹಾಕಿದ್ರು, ವಿಡಿಯೋಸ್ನ ಕಳಿಸಿದ್ರು. ಐ ಬಿಕಮ್ ವೆರಿ ಇಂಪ್ರೆಸ್ ಫ್ರಮ್ ದಟ್ ವಿಡಿಯೋ, ರಿಯಲಿ ಪೂಜಿತಾ. ಬಿಕಾಸ್ ಆ ಮಗು ಅಬಾಕಸ್ ಕಲಿಕೆಯಲ್ಲಿ ತೊಡಗಿಕೊಂಡಾಗ ಅದರ ಬಾಡಿ ಲ್ಯಾಂಗ್ವೇಜ್, ಫೇಸ್ ಆ್ಯಂಡ್ ಹ್ಯಾಂಡ್ಸ್ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಇಟ್ಸ್ ವಂಡರ್ಫುಲ್. ಸೊ ನನಗನ್ನಿಸ್ತು, ನನಗೆ ಅಬಾಕಸ್ ಅನ್ನೋ ಪದ ಕಿವಿಗೆ ಬಹಳ ವರ್ಷಗಳಿಂದ ಬಿದ್ದಿತ್ತು. ನನ್ನ ಮಗನೂ ಕೂಡ ಶಾಲೆಯಲ್ಲಿರುವಾಗ ಅಬಾಕಸ್ಗೆ ಸೇರಿದ್ದ. ಆದರೆ ಅದು ಎಷ್ಟು ಪೂರ್ವ, ಆ ಮಗುವಿನ ವಿಡಿಯೋದಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಲ್ಲ, ಸ್ವಲ್ಪ ನಂತರದ ವಯಸ್ಸಿನಲ್ಲಿ. ನಾನು ಅದನ್ನು ಅಷ್ಟೊಂದು ಡೀಪಾಗಿ ತಗೊಂಡಿರಲಿಲ್ಲ. ಬಟ್ ಫ್ರಮ್ ಯೆಸ್ಟರ್ಡೇ ಐ ಸ್ಟಾರ್ಟೆಡ್ ಟು ಥಿಂಕ್ ಅಬೌಟ್ ದಟ್, ಹೌ ಇಟ್ ಇನ್ವಾಲ್ವ್ಸ್ ದ ಸ್ಟೂಡೆಂಟ್, ಎಷ್ಟರ ಮಟ್ಟಿಗೆ ಸೆಳೆದುಕೊಳ್ಳತ್ತೆ. ಬಿಕಾಸ್ ಮಾನಸಿಕ ಕಲಿಕೆಯನ್ನು, ಗಣಿತದ ಗ್ರಹಿಕೆಯನ್ನು ಕಟ್ಟಿಕೊಟ್ಟಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ವಾಟ್ ಐ ರೆಕಗ್ನೈಸ್. ಗಣಿತದ ಅರಿವನ್ನು ತ್ವರಿತವಾಗಿ ಮತ್ತು ನಿಖರವಾಗಿ ಕಲಿಯೋದಕ್ಕೆ ಸಹಾಯವನ್ನು ಅಬಾಕಸ್ನಲ್ಲಿ ಬರುವಂತಹ ಸಾಕಷ್ಟು ಆ್ಯಕ್ಟಿವಿಟೀಸ್ಗಳು ಸ್ಟೂಡೆಂಟ್ಸ್ಗೆ ಮಾಡಿಕೊಡುತ್ತೆ. ನಾನು ಬಳಸಿದ ಪದಗಳು ತ್ವರಿತವಾಗಿ ಮತ್ತು ನಿಖರವಾಗಿ. ಸೊ ಇವೆರಡು, ತ್ವರಿತ ಮತ್ತು ನಿಖರತೆ ಇದೆಯಲ್ಲ, ಕಲಿಕೆಯ ಗಟ್ಟಿತನವನ್ನು ಕಲಿಕೆಯಲ್ಲಿ ಬೆಳೆಸುತ್ತೆ. ಜೊತೆಯಲ್ಲಿ ಮಾನಸಿಕವಾಗಿ ಮಗು ಯೋಚಿಸುತ್ತೆ, ಆದ್ದರಿಂದ ಅದೊಂದು ಸ್ಟೆಬಿಲಿಟಿಯನ್ನು ಕಲಿಕೆಯಲ್ಲಿ ತಂದುಕೊಡುತ್ತೆ. ಅದಕ್ಕಿಂತ ಇವುಗಳನ್ನು ಮೀರಿ ಎಕ್ಸ್ಟರ್ನಲ್ಲಾಗಿ ಮಕ್ಕಳಲ್ಲಿ ಚುರುಕುತನ, ಸ್ವಯಂ ಆಸಕ್ತಿ, ಮೋರ್ ದ್ಯಾನ್ ದಟ್ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡುತ್ತೆ. ಮಕ್ಕಳು ಶಾಲೆಗಳಲ್ಲಾಗಲಿ ಮನೆಗಳಲ್ಲಾಗಲಿ ಸುಮ್ಮನೆ ಕೂತ್ಕೊಂಡಿದ್ರೆ ಪೇರೆಂಟ್ಸಿಗೆ, ಟೀಚರ್ಸ್ಗೆ ಇಷ್ಟ ಆಗುತ್ತಾ, ಚುರುಕಾಗಿದ್ದರೆ ಇಷ್ಟ ಆಗುತ್ತಾ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಪೇರೆಂಟ್ಸಿಂದ, ಟೀಚರ್ಸಿಂದ ಬರಬಹುದಾದ ಉತ್ತರ ನಮ್ಮ ಮಕ್ಕಳು ಚುರುಕಾಗಿರಬೇಕು ಅಂತ. ಮತ್ತು ಸುಮ್ಮನೆ ಡಲ್ಲಾಗಿ ಕೂತ್ಕೊಂಡ್ರೆ ಕಲಿಕೆ ಕೇವಲ ಒನ್ ವೇ ಪ್ರೋಸೆಸ್ ಆಗುತ್ತೆ. ಟೀಚರ್ ಹೇಳ್ತಾರೆ, ಮಗು ಕೇಳಿಸ್ಕೊಳ್ಳುತ್ತೆ. ಅದೇ ಆಸಕ್ತಿ ಅನ್ನೋದು ಬಾಡಿ ಲ್ಯಾಂಗ್ವೇಜ್ನಲ್ಲಿ, ಫೇಸ್ ಎಕ್ಸ್ಪ್ರೆಷನ್ನಲ್ಲಿ ಕಾಣಿಸ್ತು ಅಂತಂದರೆ ಇಟ್ಸ್ ವಂಡರ್ಫುಲ್ ಲರ್ನಿಂಗ್, ಇಟ್ ಈಸ್ ಮೂವಿಂಗ್ ಆನ್ ರೈಟ್ ಪಾತ್ ಅಂತ ಅರ್ಥ. ಸೊ ಟೋಟಲಿ ಯಾವ ವಿಷಯವನ್ನು ನಾವು ಅರ್ಗಿಸ್ಕೊಳ್ತೀವೋ ಆವಾಗ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ಅಲ್ವಾ? ಈ ಎಲ್ಲ ಕೆಲಸಗಳನ್ನು ಅಬಾಕಸ್ ಮಾಡ್ತಾ ಇದೆ. ಇಂಡೈರೆಕ್ಟ್ ಇಟ್ ಈಸ್ ಸಪೋರ್ಟಿಂಗ್ ಟು ಸ್ಟ್ರೆಂಥನ್ ಲರ್ನಿಂಗ್ ಟು ದ ಚೈಲ್ಡ್. ಇಟ್ ಈಸ್ ನೀಡ್ ಬೇಸ್ಡ್ ಆಲ್ಸೋ, ಇಟ್ ಈಸ್ ನೀಡೆಡ್ ಆಲ್ಸೋ. ಯಾವ ಪೇರೆಂಟ್ಸ್, ಯಾವ ಟೀಚರ್ಸ್, ಯಾವ ಮಗು ನನಗೆ ಆಸಕ್ತಿ ಬೇಡ, ನನಗೆ ಆ್ಯಕ್ಟಿವ್ನೆಸ್ ಬೇಡ, ನನಗೆ ಇಂಟ್ರೆಸ್ಟ್ ಬೇಡ ಅಂತ ಹೇಳ್ತೀವಿ ನಾವು? ಯಾರೂ ಹೇಳಲ್ಲ ಅಲ್ವಾ? ಸೊ ಟೀಚರ್ಸ್ಗೆಲ್ಲ ಗೊತ್ತೇ ಇದೆ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಏನಿದೆ, ರಾಷ್ಟ್ರೀಯ ಪಠ್ಯಕ್ರಮ ನೆಲೆಗಟ್ಟು 2005 ಸ್ಟಾರ್ಟಿಂಗ್ನಲ್ಲೇ ಒಂದು ವಾಕ್ಯವನ್ನು ಬಳಸುತ್ತೆ. ಹೇಗಿರಬೇಕು ನಮಗೆ ಕಟ್ಟಿಕೊಡುವಂತಹ ಲರ್ನಿಂಗ್ ಅಂದರೆ, ಇಟ್ ಮಸ್ಟ್ ಬಿ ಜಾಯ್ಫುಲ್ ಆ್ಯಂಡ್ ಬರ್ಡನ್ಲೆಸ್. ಸೊ ನಾನು ಹೀಗೆ ಟೀಚರ್ಸ್ ಜೊತೆ ಮಾತಾಡಬೇಕಾದ್ರೆ ಕೇಳ್ತಿರ್ತೀನಿ, ಬರ್ಡನ್ಲೆಸ್ ಅಂದರೆ ಏನು?
ಮೇಡಮ್ ಅದೇ ಇಷ್ಟಿಷ್ಟು ಬ್ಯಾಗೆಲ್ಲ ಒತ್ಕೊಂಡು ಹೋಗ್ತೇವಲ್ಲ ಮಕ್ಕಳು, ಆ ಬ್ಯಾಗ್ಗಳ ಭಾರನ ಕಡಿಮೆ ಮಾಡಿಬಿಟ್ರೆ ದಟ್ ಈಸ್ ಕಾಲ್ಡ್ ಬರ್ಡನ್ಲೆಸ್. ಇಸ್ ದಟ್ ರೈಟ್? ಮಕ್ಕಳ ಹೊರೆ ಹೊತ್ಕೊಂಡು ಹೋಗೋ ಹೊರೆಯನ್ನು ಕಡಿಮೆ ಮಾಡಿಬಿಟ್ರೆ ಅದು ಬರ್ಡನ್ಲೆಸ್ಸಾ? ನೋ. ಕಲಿಯೋ ವಿಷಯವನ್ನು, ಎಕ್ಸಾಂಪಲ್ ಗಣಿತವನ್ನು, ಕಲಿಬೇಕಾಗಿರೋ ವಿಷಯವನ್ನು ಸರಳವಾಗಿ ಸುಲಭವಾಗಿ ಮಗುವಿಗೆ ಅರ್ಥವಾಗುವಂತೆ ಮನಮುಟ್ಟುವಂತೆ ಯಾವುದೇ ಆ್ಯಕ್ಟಿವಿಟೀಸ್ ಬೇಸ್ ಮೇಲೆ ಯಾವುದೇ ಫಾರ್ಮುಲಾ ಇಟ್ಕೊಂಡು ಮಗುವಿಗೆ ಪರಿಚಯ ಮಾಡಿಸಿ ಅರ್ಥ ಮಾಡಿಸೋದಿದೆಯಲ್ಲ, ಆ ಅರ್ಥ ಮಾಡಿಸುವಿಕೆಯ ರೀತಿ ಸುಗಮವಾಗಿರೋದು ಬರ್ಡನ್ಲೆಸ್. ಮಗುಗೆ ಹೊರೆ ಆಗಲ್ಲ. ಕಲಿಯೋದು ಇಷ್ಟಪಟ್ಟು ಕಲಿಬೋದು, ಕಷ್ಟಪಟ್ಟು ಕಲಿಬೋದು. ಆದರೆ ಕಷ್ಟಪಟ್ಟು ಕಲಿಯೋದಕ್ಕಿಂತ ಇಷ್ಟಪಟ್ಟು ಕಲಿಯೋದು ಇಟ್ ಗಿವ್ ಮೋರ್ ಇನ್ಫ್ಲೂಯೆನ್ಸ್ ದ್ಯಾನ್ ದ ಲರ್ನಿಂಗ್. ಅದನ್ನು ಹೇಳೋದು ನಾವು. 3 ವರ್ಷದ ಬುದ್ಧಿ 100 ವರ್ಷದ ತನಕ. ಚಂದ್ರಶೇಖರ್ ಸರ್ ಹೇಳಿದರು, ಉದ್ಯಮಿ ನಾನು. ಆದರೆ ನನ್ನ ಉದ್ಯಮಿಯ ಕ್ಷೇತ್ರಕ್ಕೂ ಕೂಡ ಗಣಿತ ತುಂಬ ಅವಶ್ಯಕ. ಸರ್, ಬೇಸಿಕ್ ನಾಲೆಡ್ಜ್ ವಾಟ್ ಯು ಸ್ಟಾರ್ಟೆಡ್ ಟು ಕ್ಯಾಲ್ಕುಲೇಟ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಇವತ್ತು ನಿಮ್ಮ ಜೊತೆ ಇದೆ ಅಲ್ವಾ? ಆ ಒಂದು ಮೆಥಡ್ ಆಫ್ ಕೂಡೋದ, ಕಳಿಯೋದ, ಬಾಕ್ಸೋದ, ಮತ್ತೊಂದ ಮಗದೊಂದ, ಹೇಗೆ ಕಲಿಕೆಯನ್ನು ಗಟ್ಟಿ ಮಾಡಿಕೊಳ್ಬೇಕು ಅನ್ನೋ ಅಂತಹದ್ದನ್ನು ಅಬಾಕಸ್ ಕಟ್ಕೊಡ್ತಾ ಇದೆ ಸ್ಟ್ರಾಂಗ್ ಆಗಿ. ಇಟ್ ಸಪೋರ್ಟ್ ಟು ಮೆಥಡ್ ಆಫ್ ಲರ್ನಿಂಗ್ ಆಫ್ ಮ್ಯಾಥ್ಸ್ ಅಂತ ನಾನು ಭಾವಿಸ್ತೇನೆ. ಹಾಗೆ ಪೂಜಿತ ಅವರಿಗೆ ಒಂದು ಸಲಹೆ ಇದೆ ನಂದು. ಐ ಅಬ್ಸರ್ವ್ಡ್ ದ ಎಡಿಟೋರಿಯಂ. ನೆಕ್ಸ್ಟ್ ಟೈಮ್ ಆ ವಿಡಿಯೋನ ನಾನು ಮಾತ್ರ ನೋಡಿದ್ದೀನಿ ಅಮ್ಮ. ನಮ್ಮ ಗಣೇಶ್ ಸರ್ ಆಗಲಿ, ರವಿ ಸರ್ ಆಗಲಿ, ಬಂದಿರೋ ಟೀಚರ್ಸಿಗೆ ನೀವು ಕಳಿಸಿರಬಹುದು. ಬಟ್ ನೆಕ್ಸ್ಟ್ ಟೈಮ್ ಪೇರೆಂಟ್ಸು ಕೂಡ ಬಂದರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಅಂತ ಭಾವಿಸ್ತೇನೆ. ಬೆಟರ್ ಯು ಅರೇಂಜ್ ಡಿಸ್ಪ್ಲೇ ಟು ಆಲ್. ಹಾಗಿದ್ದಾಗ ರಿಯಾಲಿಟಿ ಏನು, ಒಳಗಿನ ಡೆಪ್ತ್ ಏನು, ಅದರ ಇನ್ಫ್ಲೂಯೆನ್ಸ್ ಏನು, ಮಕ್ಕಳ ಎಕ್ಸ್ಪ್ರೆಷನ್ಸ್ ಏನು, ಇವೆಲ್ಲವೂ ಕೂಡ ಗೊತ್ತಾಗ್ತವೆ ಅಂತ ನಾನು ಭಾವಿಸ್ತೇನೆ. ಸ್ವಲ್ಪ ಹೆಚ್ಚು ಸಮಯನ ನಾನು ತೊಗೊಂಡೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಮಾತಾಡೋಕ್ಕೆ ಅವ್ರನ್ನ ಕರೆದಿರೋದೇ ನನಗೆ, ಆದ್ದರಿಂದ ಮಾತಿಗೆ ನಾನು ಒತ್ತು ಕೊಟ್ಟಿದ್ದೀನಿ. ದೆನ್ ಫಾರ್ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಸ್ಪೆಷಲಿ ಆ್ಯಂಡ್ ರೆಸ್ಪೆಕ್ಟೆಡ್ ಎಲ್ಡರ್ಸ್ ಆಫ್ ದ ಸೊಸೈಟಿ, ಸಮಾಜದ ಆರೋಗ್ಯ ಬಹಳ ಅವಶ್ಯಕ. ಸಮಾಜದ ಆರೋಗ್ಯ ಅಂದರೆ ವಿ ಆರ್ ಆಲ್ ನಾವೆಲ್ಲರೂ ಕೂಡ ಪ್ರತಿನಿಧಿಗಳು ಆಗಿದ್ದೀವಿ. ಆದ್ದರಿಂದ ಸಮಾಜದ ಆರೋಗ್ಯನೇ ರಾಷ್ಟ್ರದ ಭವಿಷ್ಯ. ಆ ಭವಿಷ್ಯದ ಬುನಾದಿಗಳು ನಮ್ಮ ಮುಂದೆ ಕೂತಿರುವಂತಹ ಮಕ್ಕಳು, ಯಂಗ್ಸ್ಟರ್ಸ್ ಆಗ್ತಾರೆ. ಅವರನ್ನು ರೈಟ್ ಪಾತ್ನಲ್ಲಿ ಬೆಳೆಸಬೇಕಾದ್ದು ಪೇರೆಂಟ್ಸ್, ಟೀಚರ್ಸ್, ಸಮಾಜದ ಪ್ರತಿ ಪ್ರಜೆಯ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ಇವತ್ತಿನ ದಿನಗಳಲ್ಲಿ ತುಂಬ ನೆಗೆಟಿವ್ ಆ್ಯಕ್ಟಿವಿಟೀಸು ಇವನ್ನೆಲ್ಲ ನಾವು ಮಾಸ್ ಮೀಡಿಯಾಗಳಲ್ಲಿ ಕೇಳ್ತಿರ್ತೀವಿ, ಪೇಪರ್ಸು, ಟಿ ವಿಯಲ್ಲೆಲ್ಲ ನೋಡ್ತಿರ್ತೀವಿ, ಯೂಟ್ಯೂಬ್ಸ್ನಲ್ಲೆಲ್ಲ ಏನೆಲ್ಲ ಬರ್ತಾ ಇರುತ್ತೆ. ಈ ನೆಗೆಟಿವ್ ಅಬ್ಸ್ಟಕಲ್ಸನ್ನು ಪಕ್ಕಕ್ಕೆ ಸರಿಸಿ ಪಾಸಿಟಿವ್ ಡೆವಲಪ್ಮೆಂಟನ್ನು ತಂದುಕೊಂಡು ತಾಯಿ ಭಾರತ ಮಾತೆ ಗೌರವದಿಂದ ತಲೆ ಎತ್ತಿ ಬಾಳೋ ಹಾಗೆ ಮಾಡುವಂತಹ ಜವಾಬ್ದಾರಿ ನಮ್ಮ ಮುಂದಿನ ಪೀಳಿಗೆಗೆ ಇದೆ. ಅವರನ್ನು ರೈಟ್ ಪಾತ್ನಲ್ಲಿ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರದು ಕೂಡ ಆಗಿದೆ. ಆದ್ದರಿಂದ ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಸ್ಟ್ರಾಂಗ್ ಸಪೋರ್ಟ್ ಫ್ರಮ್ ಆಲ್ ಅಂತ ಹೇಳಿ ಭಾವಿಸ್ತೇನೆ. ಒಂದು ವಿಷಯನ ನಾನು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಆಫೀಸ್ ಇರೋದು ಆ ಹಳೆ ಮನೆ ಹೋಟೆಲ್ ಇದೆಯಲ್ಲ ಸರ್, ಅದರ ಹಿಂಭಾಗ. ನಾನೊಂದೊಮ್ಮೆ ಅಲ್ಲಿ ಜೀಪ್ ಹತ್ತೋಕೆ ಅಂತ ಹೇಳಿ ಬಂದೆ. ಆಕಸ್ಮಿಕ ಜೀಪ್ ನಿಂತ್ಕೊಂಡು ಬಿಡ್ತು. ನಮ್ಮ ಡ್ರೈವರ್ ಅಂದ, ಮೇಡಮ್ ಒಂದು ಸಲ ನಾವು ತೋರಿಸ್ಬೇಕು, ಮೋಸ್ಟ್ಲಿ ಸರ್ವಿಸ್ ಶಾಪ್ಗೆ ಕರ್ಕೊಂಡು ಹೋಗಿ ಬರಬೇಕಾಗತ್ತೆ. ಹಾಗೆ ಮಾಡು, ನಾನು ಆಟೋ ಬಸ್ನಲ್ಲಿ ಹೋಗಿಬಿಡ್ತೀನಿ, ಊಟ ಮಾಡಿಕೊಂಡು ಬರ್ತೀನಿ. ರೈಟ್ ಟೈಮ್ನಲ್ಲಿ ಒಂದು ಬಸ್ ಬಂದು ನನ್ನ ಮುಂದೆ ನಿಂತ್ಕೊಳ್ತು. ಮೇಡಮ್ ಬೇರೆ ವ್ಯವಸ್ಥೆ ಮಾಡೋಣ, ಏನು ಬೇಡ, ಟೈಮು ಇಲ್ಲ, ವೇಸ್ಟ್ ಮಾಡೋದು ಬೇಡ, ನೀನು ಹೊರಡಂತ ಕಳಿಸ್ದೆ. ಒಂದು ಸಿಟಿ ಬಸ್ನಲ್ಲಿ ನಾನು ಹತ್ಕೊಂಡೆ ಸರ್. ಸಿಟಿ ಬಸ್ಸು ಸ್ಟಾರ್ಟ್ ಆಯಿತು. ಹತ್ತಿದ ತಕ್ಷಣ 1-2 ಸೀಟ್ನಲ್ಲಿ ನಾನು ಕೂತ್ಕೊಂಡೆ. ಸ್ವಲ್ಪ ಮೂವ್ ಆಯಿತು, ಮೋಸ್ಟ್ಲಿ ಹಾಸ್ಪಿಟಲ್ ರೋಡ್ ಕಡೆ ಬಸ್ಸು ತಿರುಗ್ತು. ಒಂದು ವಾಯ್ಸ್ ಕೇಳಿಸ್ತು ನನಗೆ, ಇದೇ ನಾನು ನಿಮ್ಮ ಸ್ಕೂಲ್ನಲ್ಲೇ ನಿಮ್ಮ ಟೀಚರ್ಸ್ ಕಳಿಸಿರೋದು ಅಂತ. ಸೊ ಎಷ್ಟೇ ಆಗಲಿ ಟೀಚರು ಸ್ಕೂಲು ಅಂದರೆ ಜಾತಿ ಬುದ್ಧಿ ನೋಡಿ ನಾನು ತಕ್ಷಣ ಹಿಂದ್ಗಡೆ ತಿರುಗಿ ನೋಡಿದ್ದೆ. ಒಂದು ಮಧ್ಯ ವಯಸ್ಸಿನ ಅಮ್ಮ, ಯೂನಿಫಾರ್ಮ್ ಹಾಕ್ಕೊಂಡು ಬ್ಯಾಗ್ ಎಲ್ಲ ಹಾಕ್ಕೊಂಡಿದ್ದ ಹುಡುಗ. ಅವನು ಸ್ವಲ್ಪ ಹೊರಕೊಂಡು ನಿಂತ್ಕೊಂಡಿರ್ಬೋದು, ಅಮ್ಮಂಗೆ ಏನೋ ಕೂತ್ಕೊಳ್ಳಿಕ್ಕೆ ಅನ್ಕಂಫರ್ಟ್ ಆಗಿರ್ಬೋದು.
ಅದು ಏನೋ ಸಣ್ಣ ಪುಟ್ಟ ಅವರಿಗೆ ತೊಂದರೆ ಆದರೆ ಅವರು ಬೈದಿದ್ದು ಯಾರನ್ನ? ಅದು ಸಿಟಿ ಬಸ್ಸು, ಅವನಿನ್ನೇನೋ ದೊಡ್ಡ ಅಪರಾಧ ಮಾಡಲಿಕ್ಕೆ ಆಗೋದಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರ್ಬೋದು, ಅವನು ವರ್ಕೊಂಡಿರ್ಬೋದು ಏನು, ಆದರೆ ಅವರು ಸ್ಟ್ರಾಂಗ್ ಇದನ್ನು ಕಂಪ್ಲೇಂಟ್ನ ಮಾಡಿದ್ದು ಇದೇನ ಕಲಿಸಿರೋದು ನಿಮ್ಮ ಸ್ಕೂಲ್ನಲ್ಲಿ ನಿಮ್ಮ ಟೀಚರ್ಸ್. ಅಷ್ಟೊತ್ತಿಗೆ ಆಗಲೇ ಆ ಬಸ್ಸು ಗುಂಡಿ ಚೌಟ್ರಿ ದಾಟಾಗಿತ್ತು. ಆ ಅಮ್ಮ ಎಲ್ಲಿ ಇಳ್ಕೊಳ್ಬೇಕು ಅವರು ಇಳ್ಕೊಂಡ್ರು, ಹುಡುಗನೂ ಇಳ್ಕೊಂಡು ಹೋದ. ಆದರೆ ಆ ಪ್ರಶ್ನೆ ಮಾತ್ರ ಇವತ್ತಿಗೂ ನನ್ನನ್ನು ಕಾಡ್ತಾ ಇದೆ. ಒಂದಷ್ಟು ಸಮಾಜದಲ್ಲಿ ವ್ಯತ್ಯಾಸ ಆದರೆ ಯಂಗ್ಸ್ಟರ್ಸಿಂದ, ಸ್ಟೂಡೆಂಟ್ಸಿಂದ, ಅಥವಾ ಆಗಷ್ಟೇ ಬೆಳೆದ ಯೂತ್ಸಿಂದ ವ್ಯತ್ಯಾಸ ಆದರೆ ಇಡೀ ಸಮಾಜ ಬ್ಲೈಮ್ ಮಾಡೋದು ಸ್ಕೂಲ್ಸ್ ಮತ್ತು ಟೀಚರ್ಸನ್ನು. ಸೊ ವಿ ಶುಡ್ ಟೇಕ್ ವೆರಿ ಕೇರ್ ಅಬೌಟ್ ಟೀಚಿಂಗ್ ಫೀಲ್ಡ್ ಅಲ್ವಾ. ನಾವು ಮಕ್ಕಳಿಗೆ ಕಲಿಸುವಾಗ ತುಂಬ ಹುಷಾರಾಗಿರಬೇಕು. ಮಕ್ಕಳು ಅಷ್ಟೇ, ನಾವೇನಾದರೂ ತಪ್ಪುಗಳನ್ನು ಮಾಡಿದರೆ ಬೈಸ್ಕೊಳ್ಳೋರು ನಮ್ಮ ಸ್ಕೂಲು, ನಮ್ಮ ಟೀಚರ್ಸು, ನಮ್ಮನ್ನು ಕಲಿಸಿ ಬೆಳೆಸಿದವರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಕಲಿಸಿದವರಿಗೂ ಬೆಳೆಸಿದವರಿಗೂ ಒಳ್ಳೆ ಹೆಸರು ತರಬೇಕಾ, ಬೇರೆಯವರೆಲ್ಲ ಬೈಯಂಗೆ ಮಾಡಬೇಕಾ? ಮಕ್ಕಳ ಒಳ್ಳೆ ಹೆಸರು ತರಬೇಕು. ಒಳ್ಳೆ ಹೆಸರು ತರಬೇಕು ಅಂದರೆ ಏನು ಮಾಡಬೇಕು? ಯಾವಾಗಲೂ ಮೊಬೈಲ್ ಇಟ್ಕೋಬೇಕು, ಟಿ ವಿ ನೋಡ್ತಾ ಇರಬೇಕು, ಸ್ಕೂಲ್ಗೆ ಚಕ್ಕರ್ ಹಾಕಬೇಕು. ಟೀಚರ್ ಏನಾದರೂ ಅಲ್ಪ ಸ್ವಲ್ಪ ಬುದ್ಧಿ ಹೇಳಿ ಕಿವಿ ಹಿಂಡಿದ್ರೆ ಅಥವಾ ಒಂದು ಪೆಟ್ಟು ಕೊಟ್ಟರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕು. ಓ, ಇದೆಲ್ಲ ಮಾಡಲ್ವಾ ನೀವು? ಇದನ್ನೆಲ್ಲ ಮಾಡ್ತಾ ಇಲ್ವಾ ನೀವು? ಅಂದರೆ ಪೂಜಿತಾ ಇವರೆಲ್ಲ ಗುಡ್ ಸ್ಟೂಡೆಂಟ್ಸ್, ಇವರು ಅದು ಯಾವುದು ಮಾಡ್ತಾ ಇಲ್ವಂತೆ. ಹಾಗಾದರೆ ಏನು ಮಾಡ್ತಾ ಇದ್ದೀರಾ? ಮತ್ತು ಆ ಎಲ್ಲ ಟೈಮನ್ನು ಸ್ಕೂಲ್ ಸಿಲೆಬಸ್ಸನ್ನು ಮೀರಿ ಅಬಾಕಸ್ನ ಕೂಡ ಕಲಿಯೋದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಅಂದರೆ ಪಾಸಿಟಿವ್ ಟೈಮನ್ನು ನೀವು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ? ಪಾಸಿಟಿವ್ ಆಗಿ ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀರಾ. ಎಸ್, ಟಿ ವಿ ನೋಡೋದು, ಅಲ್ಪ ಸ್ವಲ್ಪ ನ್ಯೂಸ್ ನೋಡೋದು, ಇಂಪಾರ್ಟೆಂಟ್ ರೆಕಗ್ನೈಷನಿಗೆ ಟಿ ವಿಯಿಂದನೂ ಕೂಡ ಒಳ್ಳೆಯದಿದೆ, ಇಲ್ಲ ಅಂತ ಅಲ್ಲ. ಆದರೆ ಅದು ಮಿಸ್ಯೂಸ್ ಆಗಬಾರ್ದು ಅಷ್ಟೇ, ಟೈಮ್ ವೇಸ್ಟ್ ಆಗಬಾರ್ದು ಅಷ್ಟೇ. ಹಾಗಾಗಿ ರೈಟ್ ಹಾಬೀಸ್ ನಮಗೆ ಇರಬೇಕಾಗತ್ತೆ. ಉತ್ತಮ ಹವ್ಯಾಸಗಳು ಕಲಿಕೆಯನ್ನು ಮತ್ತು ವ್ಯಕ್ತಿತ್ವವನ್ನು ಎರಡನ್ನೂ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ವ್ಯಕ್ತಿತ್ವ ಮತ್ತು ವ್ಯಕ್ತಿ ಒಂದು ನಾಣ್ಯದ ಎರಡು ಮುಖಗಳು. ವ್ಯಕ್ತಿತ್ವ ಮತ್ತು ವ್ಯಕ್ತಿ ಒಂದು ನಾಣ್ಯದ ಎರಡು ಮುಖಗಳು, ಮತ್ತು ಸಮಾಜ ರಾಷ್ಟ್ರದ ಅಭಿವೃದ್ಧಿಗೆ ಅವು ಕಾರಣೀಭೂತವಾಗ್ತವೆ. ಆದ್ದರಿಂದ ಮಕ್ಕಳ ಟೈಮ್ ವೇಸ್ಟ್ ಮಾಡೋದು ಬೇಡ, ನೆಗೆಟಿವ್ ಆ್ಯಕ್ಟಿವಿಟೀಸ್ ಕಡೆ ಗಮನ ಹಾಕೋದು ಬೇಡ, ಮತ್ತು ಟೀಚರ್ಸ್, ಪೇರೆಂಟ್ಸ್, ಸಮಾಜದಲ್ಲಿ ಹಿರಿಯರನ್ನು ಗೌರವಿಸೋದನ್ನು, ಅವ್ರು ಹೇಳೋ ಒಳ್ಳೆಯ ಮಾತುಗಳನ್ನು ಮರೆಯೋದು ಬೇಡ. ವಿ ಶುಡ್ ರೆಸ್ಪೆಕ್ಟ್ ದ ಎಲ್ಡರ್ಸ್, ವಿ ಶುಡ್ ರೆಸ್ಪೆಕ್ಟ್ ದ ಪೇರೆಂಟ್ಸ್, ವಿ ಶುಡ್ ರೆಸ್ಪೆಕ್ಟ್ ದ ಟೀಚರ್ಸ್. ಯಾಕಂದರೆ ನಮ್ಮ ವ್ಯಕ್ತಿತ್ವವನ್ನು ಭವಿಷ್ಯದಲ್ಲಿ ನಾವು ಒಳ್ಳೆ ಪ್ರಜೆಗಳಾಗಿ ಬೆಳೆಯೋದಕ್ಕೆ ಅವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ಒಂದು ಪಾಸಿಟಿವಿಟೀಸ್ನ ಅರ್ಥ ಮಾಡ್ಕೊಳ್ಳೋಣ, ಮತ್ತು ನಾವು ಕೂಡ ಸತ್ ಪ್ರಜೆಗಳಾಗಿ ಬೆಳೆಯೋದಕ್ಕೆ ಈಗಿಲಿಂದನೇ ನಮ್ಮ ಕಲಿಕೆ ಮತ್ತು ಹವ್ಯಾಸಗಳನ್ನು ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಕವಿ ಬೇಂದ್ರೆ ಹೇಳ್ತಾರೆ ಒಂದು ಕಡೆ, ನಾ ಹಡೆದ ಮಕ್ಕಳಿವರೇನವ್ವ 33 ಕೋಟಿ ನಾ ಹಡೆದ ಮಕ್ಕಳು. ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ತಾಯಿ ಭಾರತ ಮಾತೆ ಸಿಕ್ಕಾಕೊಂಡಾಗ ಆಕೆ ಅಳ್ತಾ ಇದ್ಲಂತೆ, ನಾನು ಹಡೆದ ಮಕ್ಕಳ ಇವರು ನನ್ನನ್ನು ಈ ಥರ ಸೆರೆವಾಸದಲ್ಲಿ ಇಟ್ಟಿದ್ದಾರಲ್ಲ ಅಂತ. ಸಾಕಷ್ಟು ಬಲಿದಾನ, ಪ್ರಾಣಾರ್ಪಣೆ, ಹೋರಾಟಗಳ ಮೂಲಕ ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ಇದ್ದೇವೆ. ಪ್ರಶ್ನೆ ನನ್ನದೊಂದು, ಅಥವಾ ಚಿಂತನೆ ನನ್ನದೊಂದಿದೆ, ಮತ್ತೆ ನಮ್ಮ ತಾಯಿ ಆ ದಿನ ಅತ್ತಂಗೆ ಮತ್ತೊಂದು ಸಲ ಅಳಬೇಕಾ ತಾಯಿ ಭಾರತ ಮಾತೆ? ನಿಮ್ಮನ್ನೆಲ್ಲ ನೋಡಿ ನಾ ಹಡೆದ ಮಕ್ಕಳಿವರೇನವ್ವ ಅಂತ ಅಳಬೇಕಾ ಇನ್ನೊಂದು ಸಲ? ಆಕೆ ಅಳಬಾರ್ದು ಅಂದರೆ, ಆಕೆಯ ಕಣ್ಣೀರನ್ನು ಒರೆಸ್ಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು? ತಾಯಿ ಭಾರತ ಮಾತೆಯ ಕೀರ್ತಿಯನ್ನು ಬೆಳಗೋ ಹಾಗೆ ನಿಮ್ಮ ಪ್ರತಿಭೆಗಳು, ಬುದ್ಧಿವಂತಿಕೆ, ವಿಚಾರ ಶಕ್ತಿಗಳು, ವ್ಯಕ್ತಿತ್ವಗಳು ರೂಪು ಆಗಬೇಕು. ಆದ್ದರಿಂದ ವಿ ಶುಡ್ ಟೇಕ್ ಡಿಸಿಷನ್. ನೆಗೆಟಿವ್ ಚಿಂತನೆಗಳನ್ನು ಬಿಟ್ಬಿಡೋಣ, ಪಾಸಿಟಿವ್ ವಿಷಯಗಳನ್ನು ನಮ್ಮದಾಗಿಸ್ಕೊಳ್ಳೋಣ, ಒಳ್ಳೆ ವ್ಯಕ್ತಿಗಳಾಗಿ ಬೆಳೆಯೋಣ.
ಪಾಠದ ಸಿಲೆಬಸ್ ಜೊತೆ ಒಳ್ಳೆ ಹವ್ಯಾಸಗಳನ್ನು ಇಟ್ಕೊಳ್ಳೋಣ. ರಾಷ್ಟ್ರಕ್ಕೆ ಒಳ್ಳೆ ಹೆಸರನ್ನು ತರುವಂತಹ ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಪ್ರಯತ್ನದ ದಾರಿಯಲ್ಲಿ ಸಾಗೋಣ ಅಂತ ನಾವು ಡಿಸೈಡ್ ಮಾಡ್ಬೋದಾ? ಟುಡೇ ಈಸ್ ದ ಡೇಟ್, 11th month, ಜನವರಿ, ಇಯರ್. ಇವತ್ತೊಂದು ಡಿಸಿಷನ್ ತಗೊಳ್ಳೋಣ. ಫ್ಯೂಚರಲ್ಲಿ ನಾನು ಒಳ್ಳೆ ಅಚೀವರ್ ಆಗಿ ಬೆಳಿತೀನಿ. ಬಸವರಾಜ್ ಉಗ್ರಾಣಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಮರ್ತೆ ಆಗ್ಲೇ, ನಡೆದಾಡೋ ಅಂಥ ಗಣಕಯಂತ್ರ, ಹ್ಯೂಮನ್ ಕಂಪ್ಯೂಟರ್ ಅಂತ ಕೂಡ ಅವರಿಗೆ ಹೆಸರಿದೆ. ಇತ್ತೀಚೆಗೆ ಅವರು ಮಂಗಳೂರಿನ ಶಕ್ತಿ ಅನ್ನೋ ಸ್ಕೂಲ್ ಒಂದಕ್ಕೆ ಹೋಗಿದ್ದರು. ಗಣಿತವನ್ನು ಹೇಗೆ ಸುಲಭವಾಗಿ ಕಲಿಯಬಹುದು ಅನ್ನೋದರ ಬಗ್ಗೆ ಅವರು ಮಕ್ಕಳ ಜೊತೆ ಮಾತಾಡೋದಕ್ಕೆ ನಿಂತ್ಕೊಂಡಿದ್ರು. ವಿಷಯ ಏನಂದರೆ, ಅವರಿಗೆ 2 ಕಣ್ಗಳು ಕಾಣಿಸೋದಿಲ್ಲ. ಅವರು ಗಣಿತದ ಹಲವಾರು ವಿಚಾರಗಳನ್ನು ಮಕ್ಕಳಿಗೆ ಸುಲಭವಾಗಿ ಹೇಗೆ ಕಲಿಯಬೇಕು ಅಂತ ಹೇಳ್ತಾ ಕೊನೆಗೆ ಹೇಳಿದ್ರಂತೆ, ಮಕ್ಕಳ ನಿಮಗೆಲ್ಲ ಕಣ್ಣಿದೆ, ಒಳ್ಳೆಯದನ್ನು ನೋಡೋದಕ್ಕೆ ಮತ್ತು ಕಲಿಯೋದಕ್ಕೆ. ನಾನು ನೆನಪಿನ ಶಕ್ತಿ ಮೇಲೆ ಮಾತ್ರ ಇಷ್ಟು ವಿಚಾರನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಂತ. ಕಣ್ಣು ಕಾಣದೇ ಇದ್ದವರೇ ಅಷ್ಟೊಂದು ಗಣಿತದ ವಿಚಾರಗಳನ್ನು ಹಂಚ್ಕೊಂಡಾಗ ಮಕ್ಕಳ 2 ಕಣ್ಣು ತೆರೆದಿರೋ ನಾವೆಷ್ಟು ಪ್ರಯತ್ನವನ್ನು ಮಾಡ್ಬೋದು ಅಲ್ವಾ? ಸೊ ಥ್ಯಾಂಕ್ ಯು. ಟೇಕ್ ರೈಟ್ ಡಿಸಿಷನ್, ಸೆಲೆಕ್ಟ್ ರೈಟ್ ಪಾತ್ ಟು ಮೂವ್ ಫಾರ್ ಯುವರ್ ಫ್ಯೂಚರ್ ಜರ್ನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಆ್ಯಂಡ್ ನೈಸ್ ಅರೇಂಜ್ಮೆಂಟ್. ಥ್ಯಾಂಕ್ ಯು ವನಂಜಾ. ಮಕ್ಕಳೇ, ನೀವೆಲ್ಲ ಎಷ್ಟೊಂದು ವಿಷಯ ತಿಳ್ಕೊಂಡ್ರಿ ಅಲ್ವಾ ಇವಾಗ? ಸೊ ನಮಗೆ ಎಲ್ಲ ಗೆಸ್ಟಿಗೂ ಒಂದೇ ಒಂದು ಕ್ವಶನ್ ಕೇಳೋಣವಾ? ಸರ್, ನೀವೆಲ್ಲ ಅಬ್ಯಾಕಸ್ ಕಲ್ತಿದ್ರಾ? ಮೇಡಮ್, ನೀವು ಕಲ್ತಿದ್ರಾ? ನಿಮ್ಮ ಮಗ ಕಲ್ತಿದ್ರ? ನೀವು ಕಲ್ತಿದ್ರಾ? ಸರ್, ನೀವು ಯಾರೂ ಕಲ್ತಿಲ್ಲ. ಸೊ ಅವ್ರು ಯಾರೂ ಕಲ್ತಿಲ್ಲ, ಆದರೂ ಅವರು ಬಿಸ್ನೆಸ್ಸಲ್ಲಿರ್ಬೋದು, ಮೇಡಮು ಅವ್ರ ಎಜುಕೇಷನ್ ಫೀಲ್ಡಲ್ಲಿರ್ಬೋದು, ಹಾಗೆ ರವಿ ಸರು ಅವರು ಒಂದು ಬಿಸ್ನೆಸ್ಸಲ್ಲಿದ್ದಾರೆ, ಅವರು ಕೂಡ ಇರ್ಬೋದು. ಅವ್ರು ಯಾರು ಏನು ಹೇಳ್ತಾರೆ ಮೇಡಮ್ ಇವಾಗ ಹೇಳಿದ್ರು ಗೊತ್ತಾ, ಯಾವುದನ್ನು ಕಷ್ಟಪಟ್ಟು ಕಲಿಬಾರ್ದು, ಬಹಳ ಇಷ್ಟಪಟ್ಟು ಕಲಿತ್ರೆ ನಾವು ಯಾವತ್ತೂ ಮೇಲ್ ಬರ್ತೀವಿ ಅಂತ. ಹೌದಲ್ವಾ? ಸೊ ಎಲ್ಲ ಈಗ ನಿಮಗೆ ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಗೆ ಇನ್ನೊಂದು ಹೊಸ ಏನು ಹೇಳ್ತಾರೆ ಆಪ್ಷನ್ ಇದೆ ಒಂದು ಕಿಡಿಯಾಕ್ ವೆಂಚರ್ಸ್ ಕಡೆಯಿಂದ. ಸೊ ನೀವು ಅದನ್ನೆಲ್ಲ ಇಚ್ಛೆಯಿಂದ ಕಲಿತು ಮುಂದೆ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮೇಡಮು ಪ್ರತಿಯೊಂದು ವಿಷಯದಲ್ಲೂ ಕೂಡ ಮಕ್ಕಳಿಗೆ ಭಾಳಷ್ಟು ತಿಳಿ ಹೇಳಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ಈಗ ನಮ್ಮ ಇನ್ನೊಬ್ಬ ಅತಿಥಿ ರವಿ ರೇವಣ್ಕರ್ ಸರ್, ಇವ್ರ ಕಡೆಯಿಂದ 4 ಹಿತನುಡಿಗಳು. ನಮಸ್ಕಾರ. ಇಲ್ಲಿಂದ ಬಂದರ ಎಲ್ಲರಿಗೂ, ಅತಿಥಿಗಳಿಗೂ ಹಾಗೂ ಹಿರಿಯರಿಗೂ ಕಿರಿಯರಿಗೂ. ಮಕ್ಕಳೇ, ಆಲ್ರೆಡಿ ನಿಮ್ಗೆ ಟೈಮ್ ಆಗ್ಬಿಟ್ಟಿದೆ, ನೀವು ವೇಟ್ ಮಾಡ್ತಾ ಇದ್ದೀರಾ, ಮತ್ತು ನಾವು ಭಾಳ ಟೈಮ್ ತಗೊಳಲ್ಲ. ಇವತ್ತಿನ ಇಲ್ಲ ಅಧ್ಯಕ್ಷತೆ ವಹಿಸಿದ ಅಜಯ್ ಹಾಗೂ ಪೂಜಿತಾ ಅವರಿಗೆ ಧನ್ಯವಾದ. ಹಾಗೂ ಚೀಫ್ ಗೆಸ್ಟ್ ಚಂದ್ರಶೇಖರ್ ಸರ್ ಹಾಗೂ ಡಾಕ್ಟರ್ ಪುಷ್ಪಲತಾ ಮೇಡಮ್, ತಮಗೂ ಧನ್ಯವಾದ ಮೇಡಮ್. ಮೇಡಮ್, ಏನು ಹೇಳ್ತಿದ್ದೀನಿ ಅಂದರೆ, ಕಿಡಿಯಾಕ್ ವೆಂಚರ್ಸ್ ಈಗ ಇಲ್ಲೊಂದು ಲೋಗೋ ಹಾಕಿದ್ದಾರೆ, ಇಂಟರ್ ಸ್ಕೂಲ್ ಅಬ್ಯಾಕಸ್ ಕಾಂಪಿಟೇಷನ್ ಅಂತೇಳಿ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಂಟರ್ ಸ್ಕೂಲ್ ಹೋಗಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಬ್ಯಾಕಸ್ ಕಾಂಪಿಟೇಷನ್ ಮಾಡಲಿ ಇವ್ರ ಮುಂದೆ ಬರೋಂಥ ದಿನಗಳಲ್ಲಿ. ಇವ್ರಿಗೆ ಒಳ್ಳೇದಾಗಲಿ, ಶುಭವಾಗಲಿ ಅಂತ ಹೇಳ್ತಾ ನಾನೊಂದು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ರವಿ ಸರ್. ಸೊ ಈಗ ನಮ್ಮ ಗೆಸ್ಟ್ ಯಾರು, ನೀವು ಇಷ್ಟೊತ್ತವರೆಗೂ ಬೆಳಗ್ಗೆಯಿಂದ ಏನೇನು ಮಾಡಿದಿರಾ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ನೀವೇನು ಬೆಳಗ್ಗೆಯಿಂದ ನೀವು ಇಷ್ಟೊಂದು ಶ್ರಮ ವಹಿಸಿ ಎಲ್ಲ ಇಂಟರ್ ಸ್ಕೂಲ್ ಕಾಂಪಿಟೇಷನ್ನ ಅಟೆಂಡ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಸ್ಟೇಜ್ ಮೇಲೆ ಯಾರಾದರೂ ಒಂದು 3 ಜನ ಮಕ್ಕಳು ಬರ್ಬೋದಾ? ಬನ್ನಿ ಸರ್. ಇವಾಗ ನಾವು ಮಾರ್ನಿಂಗಿಂದ ಏನೇನು ನಾವು ಸೆಷನ್ ಮಾಡಿದ್ವಿ, ಪೂಜಿತಾ ಮೇಡಮ್ ಇವಾಗ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ ಅದ್ರ ಬಗ್ಗೆ. ಹಾಗೆ ಟೀಚರ್ಸು ಕೂಡ
ಕಿಡಿಯಾಕ್ ವೆಂಚರ್ಸ್ನ ಟೀಚರ್ ಸುಷ್ಮಾ ಮೇಡಮ್ ಕೂಡ ಇದನ್ನು ನಡೆಸ್ಕೊಡ್ತಾ ಇದ್ದಾರೆ. ನಂತರ ಬೆಳಗ್ಗೆಯಿಂದ ಎಲ್ಲ ರಿಟರ್ನ್ ಎಕ್ಸಾಮ್ಸ್ ಅಂತ ಮಾಡಿರ್ತೀವಿ. ಸೊ ಅದಾದಮೇಲೆ ಮೆಂಟಲ್ ಮ್ಯಾಥ್ಸ್ ಅಂತ ನಾನು ವೀಡಿಯೋಸ ಕಳಿಸ್ಕೊಟ್ಟಿದ್ದೆ ನಮಗೆಲ್ಲ. ಅದು ಈ ಮೆಂಟಲ್ ಮ್ಯಾಥ್ಸ್ ಇವಾಗ ಇಷ್ಟು ಜನ ಮಾಡ್ತಾಯಿಲ್ಲ ನಮಗೆ ಸ್ಕೂಲ್ಗಳಲ್ಲಿ. ಒಂದು ಶಾಲೆಯಲ್ಲಿ 250ಇಂದ 300 ಮಕ್ಕಳು. ಆ 300 ಮಕ್ಕಳಲ್ಲಿ ಒಂದು ಶಾಲೆಯಿಂದ 6ರಿಂದ 7 ಜನ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಂಡು ಕರ್ಕೊಂಬಂದಿದ್ದೀವಿ. ಸೊ ಹಾಗಾಗಿ ಇಲ್ಲಿ ನಮ್ಮಲ್ಲಿರೋವಂಥ 9 ಶಾಲೆಗಳಲ್ಲಿ ನಾವು ಒಂದು ಶಾಲೆಯಿಂದ 6, 7, 10, 12 ಈ ಥರ ಲೆವೆಲ್ ವೈಸ್ ನಾವು ಕರ್ಕೊಂಬಂದಿರೋದ್ರಿಂದ ನಮ್ಮಲ್ಲಿ ಇಷ್ಟು ಸ್ಟ್ರೆಂತ್ ಆಗಿದೆ. ಸೊ ಅದರಲ್ಲಿ ಇವಾಗ ಜಸ್ಟ್ ನಿಮ್ಮ ಮುಂದೆ ಬೆಳಗ್ಗೆ ಸಾಕಷ್ಟು ಮೆಂಟಲ್ ಮ್ಯಾಥ್ಸ್ ಎಲ್ಲ ಮಾಡಿ ಎಲ್ಲರೂ ನೋಡಿದ್ದಾರೆ. ಸೊ ಈಗ ನಿಮಗೆ ವಿಡಿಯೋ ನೋಡಿದ್ರಿ, ಲೈವಾಗಿ ಒಂದೆರಡು ತೋರಿಸೋಣ ಅಂತ ನಾವೊಂದು 2-3 ಜನ ಮಕ್ಕಳಿಂದ ಮಾಡಿಸ್ತಾ ಇದ್ದೀವಿ. ಸೊ ಓಕೆನಾ? ಎಸ್. Anvita, shall we start mental math? Add 2, add 6, less 7, add 5, add 3. Answer is 9. Next, add 7, less 5, add 2, less 1, add 6. Answer is 9. Correct. Next, add 2, add 5, less 6, add 3, less 4. Answer is 0. Right answer. Next, add 6, add 3, less 7, add 2, less 3. Answer is 1. Correct. Next, add 5, add 2, less 6, add 2, less 1. Answer is 2. Right. Next, add 3, add 5, less 8, add 1, add 2. Answer is 3. Right answer. Next, add 5, add 4, less 6, add 1, less 2. Answer is 2. Very good. My name is Ullas Pem. I am studying in 7th standard in Little Angel School, Harihar. So, shall we start mental math? Yes, ma'am. Add 2, add 6, less 7, add 2, add 1. Answer is 4. correct. Next, add 3, add 1, less 2, add 5, add 1. Answer is 8. right answer. Next, add 5, add 2, less 1, add 3, less 2. Answer is 13. next, add 2, again add 2, less 1, add 5, less 3. Answer is 5. correct. Next, add 5, add 3, add 1, less 6, add 5. Answer is 8. very good. Thank you. My name is Anish Kumar A, studying in 7th standard in Little Angel Primary School, Harihar. Shall we start mental math? Yes, ma'am. Add 2, add 6, less 7, add 5, add 3. Answer is 9. right answer. Next, add 7, less 5, add 2, less 1, add 6. Answer is 9. correct answer. Next, add 2, add 5, less 6, add 3, less 4. Answer is 0. right answer. Add 6, add 3, less 7, add 2, less 3. Answer is 1. right answer. Add 5, add 2, less 6, add 2, less 1. Answer is 2. right answer. Thank you, Ansh. Thank you.